KA29E H0012 ಹೆಲ್ಮೆಟ್ ಯಾಕೆ ಹಾಕಿಲ್ರಿ? ಡಿಯೋ ಗಾಡಿ ನೀವೇ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಜಾನನ ಸುತಾರ್ ಅಂತ ಹೇಳ್ಬಿಟ್ಟು DYSP ಬಾಗಲಕೋಟೆ ಕೆಲಸ ಮಾಡ್ತಾ ಇದ್ದೀನಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಇತ್ತೀಚೆಗೆ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ನಾವು ಜಾರಿಗೊಳಿಸಿದ್ದೀವಿ. ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಗಳ ಮೂಲಕ ಟ್ರಾಫಿಕ್ ವಯಲೇಷನ್ಸ್ ಏನಿರ್ತವೆ ಅದನ್ನು ಕ್ಯಾಪ್ಚರ್ ಮಾಡ್ತೀವಿ. ಟ್ರಿಪಲ್ ರೈಡಿಂಗ್ ಆಗಿರ್ಬೋದು, ಮೊಬೈಲಲ್ಲಿ ಮಾತಾಡ್ತಾ ಡ್ರೈವಿಂಗ್ ಮಾಡೋದಾಗಿರ್ಬೋದು, ಅಥವಾ ಸೀಟ್ ಬೆಲ್ಟ್ ಹಾಕದೇ ಇರೋದು, ಹೆಲ್ಮೆಟ್ ಹಾಕದೇ ಇರೋದು, ಎಲ್ಲ ವಯಲೇಷನ್ಸ್ಗಳನ್ನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಸ್ಗಳ ಮೂಲಕ, ಅಂದರೆ ಅಲ್ಲಿ ಪೊಲೀಸ್ಮನ್ ಇರಲ್ಲ, ಕ್ಯಾಮ್ರಾಗಳು ಇಡೀ ಟೌನಾದ್ಯಂತ ನಾವು ಇದನ್ನು ಹಾಕಿದ್ದೀವಿ. ಸುಮಾರು 325 ಕ್ಯಾಮ್ರಾಗಳು ಕೆಲಸ ಮಾಡ್ತಾ ಇದ್ದಾವೆ. ಏನೇ ಟ್ರಾಫಿಕ್ ವಯಲೇಷನ್ಸ್ಗಳಿದ್ದರೆ ಆಟೋಮೆಟಿಕ್ಕಾಗಿ ಕ್ಯಾಪ್ಚರ್ ಆಗಿ ಅದು ಏನು ದಂಡ ರಸೀದಿ ಇರುತ್ತೆ ಅದು ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗುತ್ತೆ. ಆವಾಗ ಆ RC ಓನರ್ ಏನಿರ್ತಾರೆ ಅವ್ರಿಗೆ ಅದನ್ನು ನಾವು ಥ್ರೂ ಪೋಸ್ಟ್ ಮೂಲಕ ಮತ್ತು ಮೆಸೇಜ್ ಮೂಲಕ ದಂಡ ಕಟ್ಟಿ ಅಂತ ಹೇಳ್ಬಿಟ್ಟು ನಾವು ಕಳಿಸ್ಕೊಡ್ತೀವಿ. ಈ ಏನೊಂದು ದಂಡ ಕಟ್ಟೋ ಪದ್ಧತಿ ಇದೆ, ಇದು ಆ RCಗೆ ಬೋಜ ಮೇಲಕ ಕೂತ್ಕೊಳ್ಳುತ್ತೆ. ಹಿಂಗಿದ್ದಾಗ ಆ RC ಓನರು ಅದನ್ನು ಟ್ರಾನ್ಸ್ಫರ್ ಮಾಡೋದಾಗಲಿ ಅಥವಾ FC ಅಥವಾ ಇತರೆ RTO ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಆ ಡ್ಯೂ ಬಿಲ್ ಕ್ಲಿಯರ್ ಆಗೋ ತನಕನೂ ಅದು ಕ್ಲಿಯರ್ ಆಗಲ್ಲ. ಹಿಂಗಿದ್ದಾಗ ದಯವಿಟ್ಟು ಬಾಗಲಕೋಟೆಯ ಎಲ್ಲ ನಾಗರಿಕರಲ್ಲಿ ಒಂದು ಮನವಿ ಮಾಡೋದೇನಂತಂದರೆ, ದಯವಿಟ್ಟು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ. ಇದು ನಮ್ಮೆಲ್ಲರ ಸುರಕ್ಷತೆಗೋಸ್ಕರ ಬಾಗಲಕೋಟೆಯ ರಸ್ತೆಗಳನ್ನು ಇನ್ನಷ್ಟು ಸುರಕ್ಷಿತವಾಗಿ ಮಾಡಲು ಬಾಗಲಕೋಟೆ ಜಿಲ್ಲಾ ಪೊಲೀಸರೊಂದಿಗೆ ದಯವಿಟ್ಟು ಕೈ ಜೋಡಿಸ್ಬೇಕಂತ ಈ ಮೂಲಕ ಕೇಳ್ಕೊತೀವಿ. ಥ್ಯಾಂಕ್ ಯು. ಯೆಲ್ಲೋ ಕಲರ್ ಬಲೇರೋ ಯಾಕಪ್ಪ ಯೂನಿಫಾರ್ಮ್ ಹಾಕಿಲ್ಲ? ಯೂನಿಫಾರ್ಮ್ ಹಾಕಬೇಕು. ಸೀಟ್ ಬೆಲ್ಟ್ ಎಲ್ಲಿ ನಿಮ್ಮದು? ನೀವೇ ಸೀಟ್ ಬೆಲ್ಟ್ ಹಾಕಬೇಕಲ್ಲ, ತಲೆ ಮೇಲೆ ಇರಬೇಕು. ಹಾಕೊಳ್ಳಿ ಹೆಲ್ಮೆಟು. ವಿದ್ಯಾಗಿರಿ ಸರ್ಕಲ್ ಅಲ್ಲಿ ಪ್ರತಿ ಹಾಸ್ಪಿಟಲ್ ನಂಬರ್ ಟ್ರೇಸ್ ಮಾಡಬಹುದು.